ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಸ್ನ್ಯಾಕ್ಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಕೇವಲ ಒಂದೇ ಥರ ಹಿಟ್ಟಲ್ಲಿ ಸೂಪರ್ ಆಗಿರೋ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವ ಹಿಟ್ಟು ಬೇರೆ ಬೇರೆ ಥರ ಇದೆ, ಯಾವ ಹಿಟ್ಟನ್ನು ಬೇಕಾಗಿಲ್ಲ. ಒಂದೇ ಥರ ಹಿಟ್ಟಿದ್ರೆ ಸಾಕು, ಬೇರೆ ಪಟಾಪಟ ಅಂತ ಮಾಡ್ಕೊಂಡ್ಬಿಡ್ಬೋದು. ಕೇವಲ 4-5 ನಿಮಿಷದಲ್ಲೇ ಬೇಗನೆ ಬಿಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬರೋಣ. ನೋಡಿ, ಮೊದಲಿಗೆ ನಾನು ತುಪ್ರಿಕಾಯಿ ತಗೊಂಡಿದ್ದೀನಿ. ನೋಡಿ, ತುಪ್ರಿಕಾಯಿನ ಆದಷ್ಟು ಎಳೆಯಿರೋಂಥ ತುಪ್ರಿಕಾಯಿನ ತಗೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇದನ್ನು ದಪ್ಪ ಆಗಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಆದಷ್ಟು ತಳ ತಗೊಂಡು ಇದನ್ನು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ಹಸಿ ಕಡಲೆ ಹಿಟ್ಟು ಹಾಕ್ಕೋಬೇಕು. ನೋಡಿ, ಈ ಒಂದು ಬಟ್ಲಷ್ಟು ಹಸಿ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಇನ್ನು ಜಾಸ್ತಿ ಬೇಕಿದ್ರೆ ಇದರಲ್ಲಿ 1-2 ಬಟ್ಲು ಹೆಚ್ಚಿಗೆ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಂತರ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೀವು ಜೀರಿಗೆ ಜೊತೆ ಇದಕ್ಕೆ ಓಂಕಾಳು ಕೂಡ ಹಾಕ್ಕೋಬೋದು. ಓಂಕಾಳು ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಉಪ್ಪಾದರೆ ಸಾಕು, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊತಾ ಇದ್ದೀನಿ. ಅಡುಗೆ ಸೋಡಾ ಇರ್ತಲ್ಲ, ಅದನ್ನ ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಲೇ ಇದನ್ನ ಡ್ರೈ ಇರುವಾಗಲೇ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಅರಿಶಿನ ಮತ್ತು ಸೋಡಾದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಹಿಟ್ಟಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಆಗುವಾಗ ಇದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ, ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಜ್ಜಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಎಷ್ಟು ಮಿಕ್ಸ್ ಆದರೆ ಸಾಕು. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳಿ. ನಿಮಗೆ ಪೇಸ್ಟ್ ಇಷ್ಟ ಇಲ್ಲ ಅಂದರೆ ಅಚ್ಚ ಖಾರದ ಪೌಡ್ರ್ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹಂಗೆ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಸ್ಪೂನಲ್ಲೇ ಕಲಿಸೋದಕ್ಕೆ ಅನುಕೂಲ ಆದರೆ ಇದರಲ್ಲೇ ಕಲಿಸ್ಕೊಳ್ಳಿ, ಇಲ್ಲಾಂದರೆ ಬೇರೆ ಬ್ಲೆಂಡರ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು, ಕೈಯಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿ, ನಾನು ಇದರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೂ ಅಷ್ಟೊಂದು ನನಗೆ ಆಗೋದಿಲ್ಲ, ನಾನು ಆದಷ್ಟು ಕೈಲೇ ಮಿಕ್ಸ್ ಮಾಡ್ಕೊತೀನಿ. ನಿಮ್ಗೆ ತೋರಿಸೋದಕ್ಕೋಸ್ಕರ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇಲ್ಲದೆ ಇರುವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳೋದು. ನೀವು ತೀರಾ ಅದನ್ನ ಅಳಕ ನೀರಾಗಿದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬಜ್ಜಿಗೆ, ಸ್ವಲ್ಪ ತಿಕ್ಕಾಗಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಿಟ್ಟು ಇರಬೇಕು. ಈ ಥರ ಯಾಕೆ ಇರ್ಬೇಕಂತ ನಾನು ಹೇಳ್ತೀನಿ, ಸ್ಕಿಪ್ ಮಾಡಿದೆ. ನೋಡಿದ್ನೆಲ್ಲ ನೀಟಾಗಿ ಗಂಟಿಲ್ದೇ ಇರೋದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ತುಪ್ರಿಕಾಯಿ ತೋರಿಸಿದ್ನೆಲ್ಲ ಅವನ್ನ ಈ ಸೈಜ್ಗೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೀರಾ ದಪ್ಪನಾಗಿನೂ ಬೇಡ, ಈ ಥರ ಮೀಡಿಯಮಾಗಿ ರೌಂಡಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ಈ ಥರ ಉದ್ದುಗಳು ಕೂಡ ಇಷ್ಟು ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರಲ್ವ. ತರಕಾರಿ ತಿನ್ನೋದಿಲ್ಲ ಅನ್ನೋ ಮಕ್ಕಳಿಗೆ ಕೂಡ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಅದನ್ನು ಕೂಡ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಸ್ಕೂಲ್ ಹತ್ರ ಬಂದಾಗ ಈ ಥರ ಮಾಡಿದ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ನೋಡಿ, ತುಪ್ರಿಕಾಯೆಲ್ಲ ಈ ಥರ ಇದರಲ್ಲಿ ಒಂದು ಎತ್ತಿ ನೋಡಿ ಇದು ನೋಡಿ ಹೇಗೆ ಅಂಟ್ಕೊಂಡಿದೆ ಅಂತ. ಅದಕ್ಕೆ ಸ್ವಲ್ಪ ಹಿಟ್ಟು ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ. ನೀರು ಥರ ಇರ್ತಾರೆ, ಜಾರ್ಕೊಂಡು ಹೋಗ್ಬಿಡುತ್ತೆ ಹಿಟ್ಟು. ನೋಡಿ, ಈ ಥರ ಇದ್ರೆ ಗಟ್ಟಿಯಾಗಿ ಅದರಲ್ಲಿ ಹೇಗೆ ಅಂಟ್ಕೊಂಡಿದೆ ಅಂತ. ಅದಕ್ಕೆ ಸ್ವಲ್ಪ ಆದಷ್ಟು ಇದನ್ನ ಸ್ವಲ್ಪ ತಿಕ್ಕಾಗಿನೇ ಇರಲಿಲ್ಲ. ನೀವು ಜಾಸ್ತಿ ನೀರು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಅಕಸ್ಮಾತ್ ನೀರು ಹೆಚ್ಚಿಗೆ ಆದರೆ ಹಿಟ್ಟಿದ್ರೆ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇದ್ರ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ನೀವು ಹಾಕ್ಕೋಬೋದು. ನೋಡಿ, ಇದನ್ನೆಲ್ಲ ತುಪ್ರಿಕಾಯಿ ಕಟ್ ಮಾಡ್ಕೊಂಡಿದ್ದಕ್ಕೆ ಹಾಕ್ಕೊತಾ ಇದ್ದೀನಿ. ಇದರಲ್ಲೇ ಏಕೆ ಹಾಕ್ಕೊಂಡಿದ್ದಪ್ಪ ಅಂದ್ರೆ ಇದರಲ್ಲಿರೋಂಥ ಉಪ್ಪು ಖಾರ ಅದು ಹೀರ್ಕೊಂಡು ಬಜ್ಜಿ ತಿಂದಾಗ ಅದ್ರ ಒಳಗಡೆ ಸಪ್ಪೆ ಹತ್ತೋದಿಲ್ಲ ಬಜ್ಜಿ. ಅದು ತುಪ್ರಿಕಾಯಿ ಕೂಡ ಸ್ವಲ್ಪ ಉಪ್ಪು ಖಾರ ಎಲ್ಲ ಹೀರ್ಕೊಂಡಿರ್ತಲ್ವ, ಅದಕ್ಕೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಅದಕ್ಕೆ ಇವಾಗಲೇ ಇದ್ರ ಜೊತೆ ಹಿಟ್ಟಿನ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಣ. ನೋಡಿ, ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಬನ್ನಿ. ನೋಡಿ, ನಾನು ಹಿಟ್ಟನ್ನ ತುಪ್ರಿಕಾಯಿ ತೋರ್ಸಕ್ಕಿದ್ದಲ್ಲ, ಆವಾಗಲೇ ಗ್ಯಾಸ್ನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನ ರೆಡಿ ಮಾಡ್ಕೊಂಡು
ಇದಕ್ಕೆ ಇಟ್ಕೊಳ್ಳಿ. ಜಾಸ್ತಿ ಜೋರು ಉರಿಯಲ್ಲಿ ಹಚ್ಕೊಬೇಡಿ, ಸಣ್ಣದಷ್ಟು ತೀರಾ ಮೀಡಿಯಮ್ ಸೈಜ್ ಇರ್ತಲ್ಲ, ಮೀಡಿಯಮ್ ಉರಿಲಿ ಇದನ್ನು ಬಜ್ಜಿನ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಜೋರಾಗಿ ಫ್ರೈ ಮಾಡ್ಕೊಂಡ್ರೆ ಮೇಲೆಲ್ಲ ಫ್ರೈ ಆಗಿಬಿಡುತ್ತೆ, ಒಳಗಡೆ ತುಪ್ರಕಾಯಿ ಎಲ್ಲ ಸರಿಯಾಗಿ ಬೆಂದಿಲ್ಲ. ಅದಕ್ಕೆ ಆದಷ್ಟು ಸಣ್ಣ ಉರಿಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಎಲ್ಲ ಬಜ್ಜಿನ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಸೂಪರ್ ಆಗಿದೆ, ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ಬಂದಿದೆ. ಇವಾಗ ಇದನ್ನ ಕೆಳಗಡೆ ಕೂಡ ಫ್ರೈ ಆಗಿದೆಲ್ಲ, ಮೇಲೆ ಕೂಡ ಫ್ರೈ ಆಗೋಗಿದ್ನ ಈ ಥರ ತಿರುಗಿಸಿ ಹಾಕ್ಕೋಬೇಕು. ಹುಷಾರ್ಲಿ ಬಿಸಿ ಇರುತ್ತೆ, ಇದನ್ನ ಹುಷಾರ್ಲಿ ಹಾಕ್ಕೊಳ್ಳಿ. ಬಿಗ್ನರ್ಸ್ಗೆ ಗೊತ್ತಿರೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ ವಾವ್ ಸೂಪರ್ ಆಗಿದೆ. ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಸೂಪರ್ ಆಗಿದೆ. ನೋಡಿ ಕ್ರಿಸ್ಪಿ ಆಗಬೇಕಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಈ ಥರ ಗೋಲ್ಡನ್ ಕಲರ್ ಈ ಥರ ಕಲರ್ ಬಂದರೆ ಸಾಕು, ಜಾಸ್ತಿ ಏನಿದ್ನ ಫ್ರೈ ಮಾಡ್ಕೊಂಡಿದ್ದೀವಿ ಬೇಡ. ಈ ಥರ ಎಷ್ಟು ಫ್ರೈ ಆದರೆ ನೀವು ಎಷ್ಟು ತಕ್ಕೊಳ್ಳಿ. ಇಲ್ಲ ಇನ್ನೂ ಸ್ವಲ್ಪ ಫ್ರೈ ಬೇಕು, ಕ್ರಿಸ್ಪಿ ಆಗಿರ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ನೀವು ಕೂಡ ಖಂಡಿತ ಟ್ರೈ ಮಾಡಿ. ಮಳೆ ಬರುವಾಗ ಸಂಜೆ ಟೀ ಕಾಫಿ ಜೊತೆಗೆ ಸೂಪರ್ ಆಗಿರುತ್ತೆ. ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದಾಗ ಮಾಡಿಕೊಡ್ಬೋದು, ಬೇಗನೆ ಆಗಿಬಿಡುತ್ತೆ. ಮತ್ತು ಅನ್ನ ಸಾಂಬಾರ್ ಜೊತೆ ತಿನ್ಬೋದು. ಇವಾಗ ಇದನ್ನೆಲ್ಲ ತಗೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊತೀನಿ ಬನ್ನಿ. ನೋಡಿ ಎಲ್ಲ ಇದು ಬಜ್ಜಿನ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ. ನೋಡಿ ಬೇಗ ಕೂಡ ಆಗ್ಬಿಡ್ತೀವಿ. ಆ ಹಿಟ್ಟು ಅಂತ ಇದ್ರ ಜೊತೆ ಹಾಕೋದು, ಅಕ್ಕಿ ಹಿಟ್ಟು ಬೇಡ, ಏನು ಬೇಡ, ಒಂದೇ ಕಡಲೆ ಹಿಟ್ಟು ಇದ್ರೆ ಸಾಕು, ಬೇಗ ಬೇಗ ಆಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನಮ್ಗೆ ಕ್ರಿಸ್ಪಿ ಆಗಬೇಕಿದ್ರೂ ತುಂಬ ಆಗುತ್ತೆ. ನೋಡಿ ಒಳಗಡೆ ಬಿಸಿ, ತುಂಬ ಬಿಸಿ ಇದೆ, ಕಾದಿದೆ, ಕೈ ಎಲ್ಲ ಸುಡ್ತಾ ಇದೆ. ನಾನು ತೋರ್ಸೋಕ್ಕೋಸ್ಕರ ಇದನ್ನು ಓಪನ್ ಮಾಡ್ತಿದ್ದೀನಿ. ನೋಡಿ ಒಳಗಡೆ ತುಪ್ರಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಆದಷ್ಟು ಎಲ್ಲ ತುಪ್ರಕಾಯಿ ತಗೊಂಡು ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.